ಅರಳಿ ಮರದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಭಾಳ ಶಕ್ತಿ ಇದೆ. ಅತಿ ಮುಖ್ಯವಾಗಿ ಇಲ್ಲಿ ಸಂತಾನ ಪ್ರಾಪ್ತಿಗೆ ನಾಗರಕಲ್ಲು ಸ್ಥಾಪನೆ. ಶ್ರೀ ಕ್ಷೇತ್ರ ವಿದುರಾಶ್ವತ್ಥ. ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಸಾವಿರಾರು ವರ್ಷಗಳ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯುಳ್ಳ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವಾಲಯ ವಿದುರಾಶ್ವತ್ಥ ಕ್ಷೇತ್ರದ ಮಾಹಿತಿಯನ್ನು ನೀಡಲಿದ್ದೇವೆ. ಈ ಪ್ರಸಿದ್ಧ ಪುಣ್ಯಕ್ಷೇತ್ರವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಎಂಬ ಪುಣ್ಯ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರ ದರ್ಶನ ಮಾಡುವ ಮೊದಲು ನಿಮ್ಮ ಪ್ರೀತಿಯ ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಎಂದು ಹೆಸರು ಬರಲು ಕಾರಣವೇನೆಂದರೆ, ದ್ವಾಪರ ಯುಗದಲ್ಲಿ ಮೈತ್ರೇಯ ಎಂಬ ಋಷಿಯು ಪಿನಾಕಿನಿ ನದಿಯ ತಟದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರು. ನಂತರ ಮಹಾಭಾರತದ ಯುದ್ಧದ ನಂತರ ಆ ಅಶ್ವತ್ಥ ವೃಕ್ಷದ ಆರಾಧನೆಯನ್ನು ವಿದುರನು ವಹಿಸಿಕೊಂಡನು. ಆದ್ದರಿಂದ ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ದೇವಾಲಯ ಎಂದು ಹೆಸರು ಬಂದಿದೆ ಎನ್ನಲಾಗಿದೆ. ಸ್ನೇಹಿತರೆ, ಇದು ನೂತನವಾಗಿ ನಿರ್ಮಿಸಿರುವಂತಹ ಧ್ವಜಸ್ತಂಭವಾಗಿದೆ. ಈ ದೇವಾಲಯವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಇಲ್ಲಿರುವ ಅಶ್ವತ್ಥ ವೃಕ್ಷವು ಮೂರೂ ದೇವರುಗಳನ್ನು ಸಹ ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಕೆಳಗಿನ ಭಾಗವು ಬ್ರಹ್ಮನನ್ನು, ಮಧ್ಯಭಾಗವು ವಿಷ್ಣುವನ್ನು ಮತ್ತು ಮೇಲಿನ ಭಾಗವು ಶಿವನನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ಮರಗಳ ರಾಜ ಎಂದು ಸಹ ಕರೆಯಲಾಗುತ್ತದೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಶ್ವತ್ಥ ಮರವನ್ನೇ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅರ್ಚಕರ ಬಳಿ ಕೇಳಿ ಪಡೆಯೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಶ್ರೀ ಮಹಾರುದ್ರ ದೇವತಾಭ್ಯೋ ನಮಃ. ನಾನು ಶ್ರೀಧರ ಶಾಸ್ತ್ರಿ, ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತಾಡ್ತಾ ಇದ್ದೇನೆ. ಈ ಒಂದು ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದ ಬಗ್ಗೆ 4 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಭಾಳ ದೊಡ್ಡ ದೇವಸ್ಥಾನ, ಭಾಳ ಪುರಾತನವಾದದ್ದು. ಈ ಒಂದು ದೇವಸ್ಥಾನದಲ್ಲಿ ಅರಳಿ ಮರನೇ ದೇವರು. ಈ ಒಂದು ಅರಳಿ ಮರನ ಮಹಾಭಾರತ ಕಾಲದಲ್ಲಿ ವಿದುರ ಮಹಾಶಯ ಬಂದು ಇಲ್ಲಿ ಅರಳಿ ಮರ ಸ್ಥಾಪನೆ ಮಾಡಿರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ವಿದುರ ಅಶ್ವತ್ಥ ಅಂತ ಹೆಸರು. ವಿದುರ ಅಂದರೆ ಆ ಮಹಾಶಯನ ಹೆಸರು, ಅಶ್ವತ್ಥ ಅಂತಂದರೆ ಅರಳಿ ಮರ. ಈ ಒಂದು ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇದ್ದಾರೆ. ಅಂದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಅಂದರೆ ಈ ಒಂದು ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಇರೋದರಿಂದ ಇದಕ್ಕೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಅವರ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳನ್ನ ಬೇಡ್ಕೊಂಡು ಹೋದರೆ ಅವರಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಕಾರಣ ಏನಪ್ಪ ಅಂತಂದರೆ, ಸಾವಿರಾರು ವರ್ಷಗಳ ಹಿಂದೆ ವಿದುರ ಮಹಾಭಾರತ ಕಾಲದಲ್ಲಿ ಹಸ್ತಿನಾಪುರದಿಂದ ಇಲ್ಲಿಗೆ ಬಂದು ಇಲ್ಲಿ ತಪಸ್ಸು ಮಾಡಿ ಈ ಒಂದು ಅರಳಿ ಮರ ಹಾಕಿ ಆ ಒಂದು ಅರಳಿ ಮರನ ದೊಡ್ಡದಾಗಿ ಮಾಡಿರೋದಕ್ಕೆ ಈ ಒಂದು ದೇವಸ್ಥಾನಕ್ಕೆ ವಿದುರಾಶ್ವತ್ಥ ಅಂತ ಹೆಸರು. ಅತಿ ಮುಖ್ಯವಾಗಿ ಈ ಒಂದು ಅರಳಿ ಮರದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಭಾಳ ಶಕ್ತಿ ಇದೆ. ಭಕ್ತಾದಿಗಳು ಸಂತಾನ ಪ್ರಾಪ್ತಿಗೆ, ಮದುವೆಗೆ ಅಥವಾ ಅವರ ಕೋರಿಕೆಗಳು ಏನೇ ಇರಲಿ ಕೂಡ ಇಲ್ಲಿ ಬಂದು ಬೆಳಗ್ಗೆ ಸಾಯಂಕಾಲ 54 ಅಶ್ವತ್ಥ ಪ್ರದಕ್ಷಿಣೆ ಮಾಡಿ 1 ದಿನ, 3 ದಿನ, 5 ದಿನ ಇದ್ದು ಯಾರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳೆಲ್ಲ ನೆರವೇರ್ತಾ ಇದೆ. ಅತಿ ಮುಖ್ಯವಾಗಿ ಇಲ್ಲಿ ಸಂತಾನ ಪ್ರಾಪ್ತಿಗೆ ನಾಗರಕಲ್ಲು ಸ್ಥಾಪನೆ, ವಿಗ್ರಹ ಸ್ಥಾಪನೆ ಮಾಡೋದು ಭಾಳ ಸಾವಿರಾರು ವರ್ಷಗಳಿಂದ ಇಲ್ಲಿ ಒಂದು ವಿಗ್ರಹ ಸ್ಥಾಪನೆ ನಡೀತಾ ಇದೆ.
ಇಲ್ಲಿರ್ತಕ್ಕಂಥ ವಿಗ್ರಹಗಳು ಅಂದರೆ ನಾಗದೇವತೆಗಳು ಎಲ್ಲೂ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಈ ಒಂದು ವಿಗ್ರಹಗಳು ನಾಗದೇವತೆಗಳ ಪ್ರತಿಷ್ಠಾಪನೆ ಭಕ್ತಾದಿಗಳು ಮಾಡಿರೋದು. ಅವರ ಕೋರಿಕೆಗಳು ನೆರವೇರಿದ ಮೇಲೆ ಬಂದು ಅವರು ನಾಗ ಪ್ರತಿಷ್ಠೆ ಅಂತ ವಿಗ್ರಹ ಸ್ಥಾಪನೆ ಮಾಡಿಸಿ ಹಾಲೆರೆದು ಪೂಜೆ ಮಾಡ್ಕೊಂಡು ಹೋಗೋದು ಒಂದು ಪದ್ಧತಿ ಸಾವಿರಾರು ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ ಬಂದಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಏನೇ ಇದ್ದರೂ ಕೂಡ ಶ್ರೀ ವಿದ್ರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜಾದಿಗಳನ್ನು ಮಾಡಿಸ್ಕೊಂಡು ಹೋಗಿ ಅವರ ಕೋರಿಕೆಗಳನ್ನು ನೆರವೇರಿಸ್ಕೊಂಡು ಹೋಗಬೇಕಾಗಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೂ ನಿಮ್ಮಲ್ಲಿ ಕೂಡ ವಿನಂತಿಸುತ್ತೇನೆ. ಶುಭಮಸ್ತು. ಸ್ನೇಹಿತರೆ, ಈ ದೇವಸ್ಥಾನದ ಆವರಣದಲ್ಲಿ ಲಕ್ಷಾಂತರ ನಾಗದೇವತೆಗಳ ವಿಗ್ರಹಗಳನ್ನು ಸಹ ಸ್ಥಾಪಿಸಲಾಗಿದೆ ಮತ್ತು ಶಿವನ ದೇವಾಲಯ, ವಿಷ್ಣು ದೇವಾಲಯ, ನವಗ್ರಹ ದೇವಾಲಯ ಹಾಗೂ ಆಂಜನೇಯ ದೇವಾಲಯಗಳು ಮತ್ತು ಮುಂತಾದ ಅನೇಕ ದೇವಾಲಯಗಳು ಈ ಕ್ಷೇತ್ರದಲ್ಲಿ ಇವೆ. ಇದು ದೇವರ ಸ್ವರೂಪವಾದ ಅಶ್ವತ್ಥ ವೃಕ್ಷವಾಗಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರವೂ ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ಭಾನುವಾರ ಇಲ್ಲಿಗೆ ಸಾವಿರಾರು ಭಕ್ತರು
ಬರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಮಾಡುವ 2 ದಿನಗಳ ಮುಂಚೆ ನಡೆದ ಕುತೂಹಲಕರವಾದ ವಿಷಯವೇನೆಂದರೆ, ಅಂದರೆ 26/5/2024 ಪೂಜೆ ಮಾಡುವ ಸಮಯದಲ್ಲಿ ಜೋಡಿ ನಾಗರ ಹಾವುಗಳು ಪ್ರತ್ಯಕ್ಷವಾಗಿರುವುದು ಈ ಒಂದು ಕ್ಷೇತ್ರದ ಒಂದು ವಿಶೇಷವಾಗಿದೆ ಮತ್ತು ಕುತೂಹಲಕರವಾದ ಸಂಗತಿಯಾಗಿದೆ ಸ್ನೇಹಿತರೆ. ಈ ಕ್ಷೇತ್ರದಲ್ಲಿ ನಾಗದೇವತೆಗಳ ಅನೇಕ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ನಾಗದೇವತೆಗಳಿಗೆ ಪೂಜೆ ಸಲ್ಲಿಸುವುದರಿಂದ ಅನೇಕ ದೋಷಗಳು, ಅಂದರೆ ಮದುವೆಗೆ ಸಂಬಂಧಪಟ್ಟ ದೋಷಗಳು, ಮಕ್ಕಳಾಗದಿರುವುದು, ಅನೇಕ ಚರ್ಮ ರೋಗಗಳು, ನಾಗದೋಷಗಳಿಂದ ಪರಿಹಾರ ಸಿಗುತ್ತದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಪ್ರತಿನಿತ್ಯವೂ ಇಲ್ಲಿಗೆ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಸಾವಿರಾರು ಭಕ್ತರು ಬರುತ್ತಾರೆ. ನೀವು ಕೂಡ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ. ಇಲ್ಲಿಗೆ ಬರುವ ಭಕ್ತರಿಂದ ಸ್ಥಾಪಿಸಲ್ಪಟ್ಟಂತಹ ಲಕ್ಷಾಂತರ ನಾಗದೇವತೆಗಳ ವಿಗ್ರಹಗಳು ಇಲ್ಲಿವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರುವಂತಹ ಮಾಹಿತಿ ಸಂಪೂರ್ಣವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಷೇತ್ರದ ಎಲ್ಲ ಅರ್ಚಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.